ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರಿನಿಂದ ಕದರಿ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದೇಗುಲಕ್ಕೆ ಪಾದಯಾತ್ರೆ ಮೂಲಕ ಸಾಗಿದ ಭಕ್ತಾದಿಗಳು. ಆಂಧ್ರ ಪ್ರದೇಶದ ಕದರಿಯಲ್ಲಿರುವ ಪ್ರಸಿದ್ಧ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ದೇಗುಲಕ್ಕೆ ಚಿಂತಾಮಣಿ ತಾಲೂಕಿನ ದೊಡ್ಡಗಂಜೂರು ಗ್ರಾಮದ ಸುಮಾರು 300 ಮಂದಿ ಭಕ್ತಾದಿಗಳು ಮಂಗಳವಾರ ಬೆಳಗ್ಗೆ ಪಾದಯಾತ್ರೆ ಕೈಗೊಂಡರು. ಈ ಸಂದರ್ಭದಲ್ಲಿ ಪಾದಯಾತ್ರೆ ನಾಯಕತ್ವವನ್ನು ವಹಿಸಿರುವ ಜಿವಿ ಈರಪ್ಪನವರು ಮಾತನಾಡಿ, ದೊಡ್ಡಗಂಜೂರಿನಿಂದ ಕದರಿಗೆ ಸುಮಾರು 92 ಕಿಲೋಮೀಟರ್ ಅಂತರವಿದ್ದು 3 ದಿನಗಳ ಕಾಲ ಕಾಲ್ನಡಿಗೆಯಲ್ಲಿ ಪ್ರಯಾಣಿಸಬೇಕಾಗಿದೆ ಎಂದು ತಿಳಿಸಿರಲ್ಲದೆ, ದಿನಕ್ಕೆ 30 ಕಿಲೋಮೀಟರ್ನಷ್ಟು ದೂರ ನಡೆದು ಅಲ್ಲಿ ತಂಗುತ್ತೇವೆ ಎಂದರು. ಈ ಪಾದಯಾತ್ರೆಯಲ್ಲಿ ದೊಡ್ಡಗಂಜೂರು ಹಾಗೂ ಸುತ್ತಮುತ್ತಲ ಗ್ರಾಮಗಳ ಸುಮಾರು 300 ಮಂದಿ ಭಕ್ತಾದಿಗಳು ಪಾಲ್ಗೊಂಡಿದ್ದಾರೆಂದು ನುಡಿದರು. ಈ ಹಿಂದೆ 2 ಬಾರಿ ಕದರಿಗೆ ಪಾದಯಾತ್ರೆ ನಡೆಸಿರುವುದಾಗಿ ತಿಳಿಸಿದರು. ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿ ಅವರ ದರ್ಶನವನ್ನು ಪಡೆದರೆ ನಮ್ಮ ಹರಕೆಗಳು ಈಡೇರುತ್ತವೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಎಸ್ ಆಂಜನಪ್ಪನವರು ಭಾಗವತ್ ಧ್ವಜವನ್ನು ತೋರಿಸುವ ಮೂಲಕ ಪಾದಯಾತ್ರೆಗೆ ಚಾಲನೆ ನೀಡಿದರಲ್ಲದೆ, ಪಾದಯಾತ್ರೆಯು ಯಶಸ್ವಿಯಾಗಲಿ, ಇವರುಗಳ ಕೋರಿಕೆ ಈಡೇರಲಿ, ಗ್ರಾಮಕ್ಕೂ ಗ್ರಾಮಸ್ಥರಿಗೂ ಶ್ರೀ ಲಕ್ಷ್ಮೀನರಸಿಂಹ ಸ್ವಾಮಿಯವರ ಕೃಪೆಯಿಂದ ಒಳಿತಾಗಲಿ ಎಂದು ಭಗವಂತನಲ್ಲಿ ಪ್ರಾರ್ಥಿಸಿ ಶುಭ ಕೋರಿದರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಜಿಸಿ ಜಯರಾಮ್ ರೆಡ್ಡಿ, ಎಂಪಿಸಿಎಸ್ ಸದಸ್ಯರಾದ ವಿ ಮುನ್ರೆಡ್ಡಿ, ಹಾರ್ಮೋನಿಯಂ ಕಲಾವಿದರಾದ ನಾಗರಾಜಪ್ಪ, ಶಿವಾನಂದ, ಎನ್ ಸುರೇಶ್, ಜಗದೀಶ್, ರಾಜೇಶ್, ಕೂಟೇರಿ ಶಿವಾರೆಡ್ಡಿ, ಅಶೋಕ್ ರೆಡ್ಡಿ, ಸುನಿಲ್, ಜಿಆರ್ ಅಶೋಕ್ ರೆಡ್ಡಿ ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ದೊಡ್ಡಗಂಜೂರಿನಿಂದ ಹೊರಟ ಪಾದಯಾತ್ರೆಯು ಮಾಡಿಕೆರೆ ಕ್ರಾಸ್ಗೆ ಬಂದು ತಲುಪಿತು. ಅಲ್ಲಿನ ಲಕ್ಷ್ಮೀ ದೇವಾಲಯದಲ್ಲಿ ವಿಶೇಷ ಪೂಜೆ ಸಲ್ಲಿಸಿದ ನಂತರ ಮದನಪಲ್ಲಿ ರಸ್ತೆ ಕಡೆಗೆ ಪಾದಯಾತ್ರೆ ಮುಂದುವರಿಯಿತು. ಇವತ್ತು ದೊಡ್ಡಗಂಜೂರು ಗ್ರಾಮಸ್ಥರು ಮತ್ತು ಸುತ್ತಮುತ್ತಲಿನ ಗ್ರಾಮಸ್ಥರು 3ನೇ ವರ್ಷದ ಕದರಿ ನರಸಿಂಹ ಸ್ವಾಮಿ ಪಾದಯಾತ್ರೆ ಹಮ್ಮಿಕೊಂಡಿದ್ದೀವಿ. ಪಾದಯಾತ್ರೆ ಈಗ 92 ಕಿಲೋಮೀಟರ್ ದೂರ ಇರುವ ಕದರಿ ನರಸಿಂಹ ಸ್ವಾಮಿ ದೇವಾಲಯಕ್ಕೆ 3 ದಿವಸ ಆಗುತ್ತೆ ಪ್ರಯಾಣ ಮಾಡೋದು ಕಾಲ್ನಡಿಗೆ. ಸುಮಾರು ಒಂದು 300 ಜನ ನಾವು ಇವತ್ತಿನ ಪಾದಯಾತ್ರೆಯನ್ನು ಮಾಡ್ತಾ ಇದ್ದೀವಿ.